ಡಿಸೆಂಬರ್ 19ನೇ ತಾರೀಕು ಶುಕ್ರವಾರ ಪ್ರಮುಖವಾಗಿ ತುಂಬ ವಿಶೇಷವಾಗಿರತಕ್ಕಂಥ ದಿನ ಈ ವರ್ಷದಲ್ಲಿ. ಏನಂದ್ರೆ ತುಂಬ ವರ್ಷಕ್ಕೊಂದು ಬಾರಿ ಈ ತರ ಒಂದು ವಿಶೇಷ ದಿನ ಬರತಕ್ಕಂಥದ್ದು. ಆ ದಿನ ಎಳ್ಳಮಾವಾಸ್ಯ ಸಹಿತವಾಗಿ ಕೇತು ಜಯಂತಿ ಇರತಕ್ಕಂಥದ್ದು. ಯಾರ ಮನೆಯಲ್ಲಿ ಅಶಾಂತಿ ಇದೆ, ಯಾರಿಗೆ ಕೋರ್ಟು ಕಚೇರಿಯ ಬಾಧೆಗಳು ಯಥೇಚ್ಛವಾಗಿ ಕಾಡಿಸ್ತಾ ಇದೆ, ಪಿತೃವಿನ ಶಾಪವಿದೆ, ಕುಲದ ಉನ್ನತಿ ಆಗ್ತಾ ಇಲ್ಲ, ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಬೇಕು ಅಂದ್ರೆ ನಾನಾ ರೀತಿ ಅಡೆತಡೆಗಳಾಗ್ತಾ ಇದೆ ಅಂತ ಹೇಳಿದವರು ನಾನು ಕೊಡತಕ್ಕಂಥ ಸರಳ ಪರಿಹಾರವನ್ನು ರೂಢಿಸ್ಕೊಳ್ಳಿ. ಖಂಡಿತವಾಗಿಯೂ ನಿಮ್ಮೆಲ್ಲ ಸಮಸ್ಯೆಗಳು ದೂರವಾಗತಕ್ಕಂಥದ್ದು. ಯಾರು 19ನೇ ತಾರೀಕು ಅವರ ಪಿತೃಗಳಿಗೆ ತರ್ಪಣಾದಿಗಳನ್ನ ಕೊಡ್ತಾರೋ ಅವರೆಲ್ಲ ಪ್ರೇತಪಾದೆಗಳು, ಅವರೆಲ್ಲರ ಪಿತೃಶಾಪಗಳು ದೂರವಾಗತ್ತೆ. ಉದ್ದೇಶ ಆ ದಿನದಂದೇ ಪಾಂಡವರು ಅವರೆಲ್ಲ ಪಿತೃಗಳಿಗೆ ತರ್ಪಣವನ್ನ ಕೊಟ್ಟಿರತಕ್ಕಂಥದ್ದು. ಹಾಗಾಗಿ ಪಿತೃವಿನ ಶಾಪಕ್ಕೊಳಗಾದವರು, ಪ್ರೇತಬಾಧೆಗೆ ಒಳಗಾದವರು ಆ ದಿನ ನಿಮ್ಮೆಲ್ಲ ಪಿತೃಗಳಿಗೆ ತರ್ಪಣವನ್ನು ಕೊಡಿ. ಖಂಡಿತವಾಗಿಯೂ ಪ್ರೇತಬಾಧೆ ದೂರವಾಗತ್ತೆ. ಹಾಗೆಯೇ ಕೋರ್ಟು ಕಚೇರಿ ವ್ಯಾಜ್ಯಗಳನ್ನು ಎದುರಿಸ್ತಿದ್ದವರು ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಭಗವಂತನಿಗೆ ತೈಲಾಭಿಷೇಕವನ್ನು ಮಾಡಿ ಹಾಗೂ ಎಳ್ಳನ್ನ ದಾನವಾಗಿ ಕೊಡಿ. ಖಂಡಿತ ನಿಮ್ಮಲ್ಲಿರತಕ್ಕಂತಹ ಕರ್ಮಗಳು ದೂರವಾಗತ್ತೆ. ಆಧ್ಯಾತ್ಮಿಕವಾಗಿ ಸಾಧನೆಯನ್ನ ಮಾಡಬೇಕು, ಕುಲದ ಉನ್ನತಿ ಆಗಬೇಕು, ಲಕ್ಷ್ಮಿ ಅನುಗ್ರಹವಾಗಬೇಕು ಅಂದ್ರೆ ಹುರುಳಿಕಾಳಿಗೆ ಸಹಿತವಾಗಿ ಬೆಲ್ಲವನ್ನು ಮಿಶ್ರಿತ ಮಾಡಿಕೊಂಡು ಕುದುರೆಗೆ ತಿನ್ನಿಸತಕ್ಕಂಥದ್ದು. ಖಂಡಿತವಾಗಿಯೂ ಲಕ್ಷ್ಮಿ ಅನುಗ್ರಹವಾಗತ್ತೆ. ನಿಮ್ಮಲ್ಲಿರತಕ್ಕಂಥ ಕರ್ಮ ದೂರವಾಗಿ ಆಧ್ಯಾತ್ಮಿಕವಾಗಿ ಸಾಧನೆಯನ್ನ ಮಾಡ್ತೀರ.